ಅಪ್ಪು ಹೋದ ಮೇಲೆ ತುಂಬಾ ಹೊಡೆತ ಬಿತ್ತು. ಅಪ್ಪು ದೊಡ್ಡ ಹೊಡೆತ ಸಿನಿಮಾ ಇಂಡಸ್ಟ್ರಿಗೆ. ದರ್ಶನ್ ಹೋದ್ರು, ಈ ತರ ಸೂಪರ್ ಸ್ಟಾರ್ಗಳು ಹೋದ್ರೆ ನ್ಯಾಚುರಲಿ ತೊಂದರೆ ಆಗುತ್ತೆ ಸಿನಿಮಾ ಇಂಡಸ್ಟ್ರಿಗೆ. ನೂರಾರು ಜನಕ್ಕೆ ಊಟ ಸಿಗುತ್ತೆ, ಸಿನಿಮಾಗಳು ಮಾಡ್ತಾರೆ. ಸೊ ಹೀಗಾಗಿ ತುಂಬ ಹೊಡೆತ. ಕಲಾವಿದರಿಗೆ ಕೆಲಸ ಇರಲ್ಲ, ತುಂಬ ಜನಕ್ಕೆ ಕಾರ್ಮಿಕರಿಗೆ ಕೆಲಸ ಇರಲ್ಲ. ಎರಡೆರಡು ಸಿನಿಮಾ ಮಾಡಿದ್ರೆ ಎಷ್ಟು ಜನ ತಿಂಗಳಾನ್ಗಟ್ಲೆ ಊಟ ಮಾಡ್ತಾರೆ, ಮಾಡ್ತಾರೆ. ಜೊತೆಗೆ ಸಿನಿಮಾ ಇಂಡಸ್ಟ್ರಿಗೂ ಹೊಡೆತ ಅಲ್ವಾ, ಲಾಸ್. ಇಟ್ಸ್ ಎ ಲಾಸ್. ಅಪ್ಪು ಹೋದಾಗ ದೊಡ್ಡ ಹೊಡೆತ ಬಿತ್ತು ಸಿನಿಮಾ ಇಂಡಸ್ಟ್ರಿ. ಇನ್ನು ನಾವು ಚೇತರಿಸ್ಕೊಂಡಿಲ್ಲ. ಅಪ್ಪು ಹೋದ್ಮೇಲೆ ನಾವು ಅಪ್ಪು 3 ಸಿನಿಮಾ ಮಾಡಿದ್ರೆ ಯೋಚನೆ ಮಾಡಿ ಎಷ್ಟು ಕೆಲಸ ಇರೋದು ಇಂಡಸ್ಟ್ರಿಗೆ, ಎಷ್ಟು ಬಿಜಿ ಆಗಿರೋದು ಅಂತ. ಈಗ ದರ್ಶನ್ ಅವರಿಲ್ಲ, ಅಪ್ಪು ಅವರಿಲ್ಲ. ದರ್ಶನ್ ಇದ್ದಾರೆ, ಸುದೀಪ್ ಅವರಿದ್ದಾರೆ, ಎಷ್ಟು ನಮ್ಮ ಕೈಗೆ ಸಿಗ್ತಾ ಇಲ್ಲ ಬಿಡಿ. ಯಶ್ ಎಲ್ಲೋ ಇದ್ದಾರೆ, ಸುದೀಪ್ ಅವರೊಬ್ರು ಇದ್ದಾರೆ, ಶಿವಣ್ಣ ಇದ್ದಾರೆ, ಗಣೇಶ್ ಮತ್ತೆ ನಮ್ಮ ದುನಿಯಾ ವಿಜಯ್, ಧನಂಜಯ, ಈ ಥರ ಈ 4-5 ಜನ ಹೀರೋಗಳು ಇಟ್ಕೊಂಡು ನಾವು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ಮಾಡಿದ್ರೆ ಎಲ್ಲ ಆಗುತ್ತೆ ಹೇಳಿ, ಕಷ್ಟ ಆಗುತ್ತಲ್ಲ. ಬೇಕು ನಮಗೆ. ಬಟ್ ಈಗ ಅದನ್ನ ಕಾನೂನು ಪ್ರಕ್ರಿಯೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ. ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಅವರು ಕೋರ್ಟ್ ಆರ್ಡರ್ ಆಗಿದೆ, ಆಚೆ ಬರಲಿ ಅಂತ ಕೇಳ್ಕೊಳ್ತೀವಿ ಬೇಗ. ಇದರಿಂದೆಲ್ಲ ಮುಗಿಸ್ಕೊಂಡು ಬಂದರೆ ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ.